ವಫ್ ಹೋರಾಟ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಶಾಸಕ ಬಸನಗೌಡ ಯತ್ನಾಳ್ ಟೀಮ್ ವರ್ಸಸ್ ವಿಜಯೇಂದ್ರ ಆಪ್ತರು ಬಡದಾಡ್ಕೊಳ್ತಾ ಇದ್ದಾರೆ. ವಫ್ ಹೋರಾಟ ವಿಚಾರವಾಗಿ ಶಾಸಕ ಬಸನಗೌಡ ಯತ್ನಾಳ್ ಅವರು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ತಮ್ಮ ಪಕ್ಷದವರ ವಿರುದ್ಧವೇ ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಜಯೇಂದ್ರ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಸದಾಶಿವನಗರದಲ್ಲಿರುವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸ. ಇನ್ನು ರಾಜ್ಯ ಪ್ರವಾಸಕ್ಕೆ ರೇಣುಕಾಚಾರ್ಯ ಟೀಮ್ ಸಜ್ಜಾಗಿದೆ. ಕುರುಡುಮಲೈ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿರುವ ಕುರುಡುಮಲೈ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡ್ತಾರೆ. ಬಿವೈ ವಿಜಯೇಂದ್ರಗೆ ಬಲ ತುಂಬಲು ತಂಡ ನಿರ್ಧರಿಸಿದೆ. ವಫ್ ಹೋರಾಟ ಯಾವ ರೀತಿ ಇದೆ ಅಂತಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡದಾಟ ಶುರು ಆಗಿದೆ. ಒಂದು ಕಡೆ ಶಾಸಕ ಬಸನಗೌಡ ಯತ್ನಾಳ್ ಟೀಮ್ ಹೋರಾಟವನ್ನ ಮಾಡ್ತಾ ಇದ್ದಾರೆ ವಫ್ ವಿಚಾರವಾಗಿ. ಮತ್ತೊಂದು ಕಡೆ ವಿಜಯೇಂದ್ರ ಆಪ್ತರು ಕೂಡ ವಫ್ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ತಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ ಕಾಣಿಸುತ್ತೆ ಈ ಬಣ ಬಡಿದಾಟವನ್ನ ನೋಡ್ತಾ ಹೋದ್ರೆ. ಇನ್ನು ಯತ್ನಾಳ್ಗೆ ಟಕ್ಕರ್ ಕೊಡಲು ರೇಣುಕಾಚಾರ್ಯ ಟೀಮ್ ಕೂಡ ಈಗ ಮುಂದಾಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಸದಾಶಿವನಗರದಲ್ಲಿರುವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ. ಅಂದ್ರೆ ಯಾವ ರೀತಿ ನಾವು ಸಭೆಗಳನ್ನ ಮಾಡಬೇಕು, ಸಮಾರಂಭ ಮಾಡಬೇಕು, ಯಾವ ರೀತಿ ನಮ್ಮ ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಬೇಕು ಎಂಬ ವಿಚಾರವಾಗಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಪ್ರವಾಸಕ್ಕೂ ಕೂಡ ರೇಣುಕಾಚಾರ್ಯ ಅಂಡ್ ಟೀಮ್ ಸಜ್ಜಾಗಿದೆ. ಇನ್ನು ಕುರುಡುಮಲೈ ಗಣೇಶ ದೇವಸ್ಥಾನಕ್ಕೆ ರೇಣುಕಾಚಾರ್ಯ ಅಂಡ್ ಟೀಮ್ ಭೇಟಿ ನೀಡುತ್ತೆ. ಇನ್ನು ಕೋಲಾರ ಜಿಲ್ಲೆಯಲ್ಲಿರುವ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಇದಾದ ನಂತರ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಕೂಡ ಪಡೆಯಲಿದ್ದಾರೆ. ಎಸ್ಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ರಾಜ್ಯ ಬಿಜೆಪಿಯಲ್ಲಿ ವಫ್ ಹೋರಾಟ ವಿಚಾರವಾಗಿ ಬಣ ಬಡಿದಾಟ ಶುರುವಾಗಿದೆ. ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಅಂತ? ಸಹಿತ ಡಿಸೆಂಬರ್ 3, 4 ಮತ್ತು 5ನೇ ತಾರೀಕು 3 ದಿನಗಳ ಕಾಲ ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಈಗಾಗಲೇ ತಂಡ ಕೂಡ ರಚನೆಯಾಗಿದೆ. ಹೋರಾಟ ಮಾಡೋಕೆ ಕೂಡ ಸಜ್ಜಾಗಿದೆ. ಇದಕ್ಕಿಂತ ಮುಂಚಿತವಾಗಿ ಯಡಿಯೂರಪ್ಪ ವಿರೋಧಿ ಬಣ ಆಗಿರುವಂಥ ಏನು ಯತ್ನಾಳ್ ಆಗಿರ್ಬೋದು, ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಮಧು ಬಂಗಾರಪ್ಪ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಇವರೆಲ್ಲರೂ ಕೂಡ ಈಗ ಇದಕ್ಕಿಂತ ಮುಂಚಿತವಾಗಿ ಹೋರಾಟವನ್ನು ಕೂಡ ಪ್ರಾರಂಭವನ್ನು ಕೂಡ ಮಾಡಿದರು. ಈಗ ಅದಕ್ಕೆ ಕೌಂಟರ್ ಕೊಡೋದಕ್ಕೆ BSY ಆಪ್ತ ಬಣ ಈಗ ಮತ್ತೊಂದು ಹೋರಾಟಕ್ಕೆ ಮುಂಜಾಗಿದೆ. ಸಂಬಂಧಪಟ್ಟಂತೆ ಕುರುಡುಮಲೆಯಿಂದ ಚಾಲನೆ ಕೊಟ್ಟು ಅದೇ ರೀತಿಯಾಗಿ ನಾಡದೇವತೆ ಚಾಮುಂಡಿ ಮತ್ತು ಮುರುಡೇಶ್ವರಕ್ಕೆ ಹೋಗಿ ಪೂಜೆ ಸಲ್ಲಿಸುವ ಮುಖಾಂತರ ವಕ್ಫ್ ವಿರೋಧ ಹೋರಾಟ ಮಾಡೋದು ಕೂಡ ಮುಂದಾಗಿದ್ದಾರೆ. ಇದರ ನೇತೃತ್ವವನ್ನು ಅದೇ ರೀತಿ BC ಪಾಟೀಲ್ ಅವರು ಮತ್ತು ಮಾಜಿ ಸಚಿವರಾದಂಥ ಕಟ್ಟಾ ಸುಬ್ರಹ್ಮಣ್ಯ ಅವರು, ಅದೇ ರೀತಿಯಲ್ಲಿ ಕೂಡ ರೇಣುಕಾಚಾರ್ಯ ಅವರು ಕೂಡ ಹೇಳಿದ್ದಾರೆ. ಸದಾಶಿವನಗರದಲ್ಲಿರುವಂಥ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರ ನಿವಾಸದಲ್ಲಿ ಈಗ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿಂದ ಕುರುಡುಮಲೆಗೆ ನೇರವಾಗಿ ಹೋಗ್ತಾರೆ. ಇನ್ನು ಈ ಹೋರಾಟ ಯಾವ ರೀತಿಯಾಗಿರುತ್ತೆ, ಯಾರೆಲ್ಲ ಬೆಂಬಲ ಕೊಡ್ತಾರೆ, ಹೇಗಿರುತ್ತೆ ಅಂತ ಇಲ್ಲಿ ನಮ್ಮ ಜೊತೆ ಬಿಜೆಪಿಯ ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಈಗ ತಾನೇ ತಿಂಡಿ ಕೂಡ ಮಾಡ್ತಿದ್ರೆ. ಸರ್, ಗುಡ್ ಮಾರ್ನಿಂಗ್ ಸರ್. ಹೇಗಿದೆ ಸರ್ ತಿಂಡಿ? ಶುಭ ಮುಂಜಾನೆ. ಮಾಧ್ಯಮ ಸ್ನೇಹಿತರು, ನೀವು ಉಪಹಾರವನ್ನು ನೀವು ಒಟ್ಟಾಗಿ ಮಾಡೋಣ. ನಮ್ಮ ಕಟ್ಟಾ ಸುಬ್ರಹ್ಮಣ್ಯ ನಾಡಿಜಿಯವರು ನಮಗೆ ಒಂದು ರೀತಿ ಮಧ್ಯ ಕರ್ನಾಟಕ ದಾವಣಗೆರೆ ಸೆಂಟ್ರ್ ಪ್ಲೇಸ್ ಹೆಂಗಾಗಿದೆ. ನಮ್ಮ ಎಲ್ಲ ಮುಖಂಡರುಗಳಿಗೆ, ಮಾಜಿ ಸ್ನೇಹಿತರಿಗೆ, ಮಾಧ್ಯಮ ಸ್ನೇಹಿತರಿಗೆ ಇದು ಒಂದು ಸದಾಶಿವನಗರ ಮಧ್ಯದಲ್ಲಿರ್ತಕ್ಕಂಥ ಅವರ ನಿವಾಸ. ಇಲ್ಲಿ ನಮ್ಮ ಬಂದಂಥ ಎಲ್ಲ ಮಿತ್ರರಿಗೆ ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ, ಊಟದ ವ್ಯವಸ್ಥೆ ಮಾಡ್ತಾರೆ. ನಾವೆಲ್ಲ ಒಟ್ಟಾಗಿ ಸಮಾನ ಮನಸ್ಕರು, ಅಂದರೆ ಪಕ್ಷಕ್ಕೋಸ್ಕರ ನಾವೆಲ್ಲ ತ್ಯಾಗ ಮಾಡ್ತಕ್ಕಂಥವ್ರು. ಪಕ್ಷ ತಾಯಿ ಸಮಾನ, ಸಂಘಟನೆ ತಾಯಿ ಸಮಾನ. ತಂದೆ ಯಡಿಯೂರಪ್ಪ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಮತ್ತು ಅವರ ಸುಪುತ್ರ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಗ ನಾವೆಲ್ಲ ಸೇರಿ ಒಟ್ಟಾಗಿ ತೀರ್ಮಾನ ಮಾಡಿ ಒಟ್ಟಾಗಿ ಪಕ್ಷದ ಅಧ್ಯಕ್ಷ ಅಂದರೆ ಅವ್ರ ಜೊತೆಗಿರ್ಬೇಕಲ್ಲ. ಯಾರೋ ಕೆಲವರು ಹುಚ್ಚುಚ್ಚಾಗಿ ಮಾತಾಡ್ತವೆ. ಅವಕ್ಕೆಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆ ಆಗಿದೆ. ಒಂದು ಕಡೆ ಮಠಾಧೀಶರನ್ನೂ ಟೀಕೆ ಮಾಡ್ತಾರೆ. ನಿನ್ನೆ ಮಠಾಧೀಶರನ್ನು ಟೀಕೆ ಮಾಡಿದ್ದಾರೆ. ಹಿರಿಯರಾದ ಮಾಜಿ ಮುಖ್ಯಮಂತ್ರಿಗಳಂತ ಸದಾನಂದ ಗೌಡಜಿಯವರು ಟೀಕೆ ಮಾಡಿದ್ದಾರೆ. ಸದಾನಂದ ಗೌಡಜಿಯವರು ಏನು ಹೇಳಿದ್ದಾರೆ? ಎರೆಹುಳ ಗೊಬ್ಬರ ಹಾಕು ಅಂತ ಹೇಳಿದರೆ ಆಗಬಾರ್ದು. ನಾಗರಾವ್ ಈ ಕೆಲವರು ಬುದ್ಧಿ ಭ್ರಮಣೆಯಿಂದ ಸದಾನಂದ ಗೌಡರಿಗೂ ಬಾಯಿ ಮನೆಗೆ ಬೈದ್ದಾರೆ, ಮಠಾಧೀಶರಿಗೂ ಬೈದ್ದಾರೆ, ಮತ್ತು ಅಣ್ಣ ಬಸವಣ್ಣನಿಗೂ ಟೀಕೆ ಆತ್ಮಹತ್ಯೆ ಮಾಡಿಕೊಂಡಂತೆ ಟೀಕೆ ಮಾಡಿದ್ದಾರೆ. ಅಣ್ಣ ಬಸವಣ್ಣ ಇತಿಹಾಸ ಗೊತ್ತೈತೆ ನಿಮಗೆ? ಸಾಮಾಜಿಕ ನ್ಯಾಯ ಹೇಳಿದಂಥವ್ರು ನೋಡಿ. ಇದ್ರ ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷನೂ ಒಂದು ಅರ್ಥದಲ್ಲಿ ಟೀಕೆ ಮಾಡಿದ್ದಾರೆ.
ಮತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಹೇಳ್ತೀನಿ, ಅಧ್ಯಕ್ಷನ ಕೈಗೊಂಬೆಯಬಾರ್ದು ಅಂತರ್ ಮಾಡಿ ಅಂದರೆ ರಾಷ್ಟ್ರೀಯ ಅಧ್ಯಕ್ಷ ನೇಮಕ ಮಾಡೋಕ್ಕೂ ಇವ್ರು ಸಲಹೆ ಪಡಿಬೇಕು. ಒಂದು ಹಂತದಲ್ಲಿ ಭಾಳಷ್ಟು ಅರೆಗಂಟೆ ಆಗ್ಬಿಡ್ತಾರೆ. ಟೇಕ್ ಆಕ್ಷನ್, ಟೇಕ್ ಡಿಸಿಷನ್, ಡೋಂಟ್ ಕೇರ್ ಹೈಕಮಾಂಡ್, ಬುದ್ಧಿಭ್ರಮಣೆ ಆದಾಗ ಇವೆಲ್ಲ ಮಾತಾಡ್ತಾರೆ. ಇವರಿಗೆ ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠ ನಿರ್ಣಯ ಮಾಡ್ತಾರೆ. ಇನ್ನು ಇದು ಸಂಬಂಧಪಟ್ಟಂತೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಕೂಡ ಮಾತಾಡ್ಸೋಣ. ಪ್ರವಾಸ ಹೇಗಿರುತ್ತೆ, ಏನೆಲ್ಲ BJP ಮುಖಂಡರಿಗೆ ಏನೆಲ್ಲ ಸಂದೇಶ ಕೊಡ್ತಾರಂತ. ಸರ್ ಗುಡ್ ಮಾರ್ನಿಂಗ್ ಸರ್, ಆಯಿತು ತಿಂಡಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಈಗ ನಿಮ್ಮ ಪ್ರವಾಸ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಯಾರೆಲ್ಲ ಬೆಂಬಲ ಕೊಡ್ತಿದ್ದಾರೆ, BJP ಕಾರ್ಯಕರ್ತರು ನಿಮ್ಮ ಜೊತೆ ಯಾವ ರೀತಿ ಕೈ ಜೋಡಿಸ್ತಿದ್ದಾರೆ? ಎಲ್ಲರಿಗೂ ಕೂಡ ಸಮಾಧಾನ ತರೋ ರೀತಿಯಲ್ಲಿ ನಮ್ಮ ರೇಣುಕಾಚಾರ್ಯವರು, BC ಪಾಟೀಲ್ರ ನಾವೆಲ್ಲ ಸಾಮೂಹಿಕವಾಗಿ ಕಾರ್ಯಕರ್ತರನ್ನು ಭೇಟಿ ಮಾಡಿ ಎಲ್ಲರಿಗೂ ಕೂಡ ಸಾಂತ್ವನ ಹೇಳುವಂಥದ್ದು. ಮುಂಬರುವ ಚುನಾವಣೆಗಳಿಗೆ ಜಿಲ್ಲಾ ಪರಿಷತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೆ, ಇನ್ನೇನು ಸ್ಥಳೀಯದ ನಗರಸಭೆ ಚುನಾವಣೆಗಳಿಗೆ ಸಿದ್ಧರಾಗಬೇಕು ಅಂಥೇಳಿ ಎಲ್ಲರನ್ನ ಕರೆ ಕೊಡೋಕ್ಕೆ ನಾವೆಲ್ಲ ಹೋಗ್ತಾಯಿದ್ದೀವಿ. ಆಯಾ ಕ್ಷೇತ್ರದಲ್ಲಿರುವಂಥ ಹಿಂದಿನ ಶಾಸಕರು ಅವರಿಗೆ ಧೈರ್ಯ ತುಂಬೋದು ಅವಶ್ಯಕತೆ ಇದೆ ಕಾರ್ಯಕರ್ತರಿಗೆ. ನಾವೆಲ್ಲ ಕೂಡ ಒಟ್ಟುಗೂಡಿ ಅವ್ರಿಗೆ ಧೈರ್ಯ ತುಂಬಬೇಕಾಗಿದೆ. ಕಾರ್ಯಕರ್ತರನ್ನು ನಾವು ಒಟ್ಟುಗೂಡಿಸೋದೇ ನಮ್ಮ ಮುಖ್ಯ ಉದ್ದೇಶ. ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಒಂದು ಸಮಾವೇಶ ಮಾಡಬೇಕು ಅಂತ ಈಗಾಗಲೇ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ವಿ. ದಾವಣಗೆರೆಯಲ್ಲಿ ಒಂದು ಸಂಘಟನೆ ಸಮಾವೇಶ, ಅದು ಇನ್ನೂ ದಿನಾಂಕ ನಿಗದಿ ಮಾಡಿಲ್ಲ. ಒಂದು 5-6 ಜಿಲ್ಲೆ ಪ್ರವಾಸ ಮಾಡಿದ ನಂತರ ನಾವು ಅದನ್ನು ದಿನಾಂಕ ನಿಗದಿ ಮಾಡ್ತೇವೆ. ನಾಳೆ ಹೇಳ್ತೀನಿ ಮಾಡ್ತೀವಿ. ವಿಶೇಷವಾಗಿ MLAಗಳು, ಮಾಜಿ MLAಗಳು, ಎಲ್ಲ ಇತರ ಪದಾಧಿಕಾರಿಗಳು, ಇತರ ಚುನಾಯಿತ ಪ್ರತಿನಿಧಿಗಳು ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಸಮಾವೇಶ, ಕಾರ್ಯಕರ್ತರ ಸಮಾವೇಶ, ಸಂಘಟನೆಯ ಸಮಾವೇಶ ಅದು. ಆ ಸಮಾವೇಶವನ್ನು ದಾವಣಗೆರೆಯಲ್ಲಿ ನಾವು ಖಂಡಿತವಾಗಲೂ ಮಾಡೋರಿದ್ದೇವೆ. ಎರಡನೇದು, ಇವತ್ತು ಬೆಳಗ್ಗೆ ಸುಮಾರು 30 ಜನ ನಾವು ಹಿಂದಿನ ಶಾಸಕರು ಎಲ್ಲರೂ ಸೇರಿ ಕುರುಡುಮಲೈ ಗಣೇಶ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿ ನಾವು ಅಲ್ಲಿಂದ ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೇವೆ. ರಾತ್ರಿ ಮೈಸೂರಲ್ಲಿ ಉಳಿದು ಬೆಳಗ್ಗೆ ದೇವಿಯ ದರ್ಶನವನ್ನು ಪಡ್ಕೊಂಡು ಅಲ್ಲಿ ಮುಂದಿನ ಕಾರ್ಯಯೋಜನೆ ಬಗ್ಗೆ ಚರ್ಚೆ ಮಾಡಿ ತದನಂತರ ನಾವು ಬೆಂಗಳೂರಿಗೆ ಬರ್ತಾಯಿದ್ದೇವೆ. ಅದಾದಮೇಲೆ ರೇಣುಕಾಚಾರ್ಯ ಅವರು ಈಗಾಗಲೇ ಹೇಳಿದ್ದಾರೆ, ಮುರುಡೇಶ್ವರದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ, ಅಲ್ಲಿ ಹೋಗಬೇಕು ಅಂತ ಹೇಳಿದ್ದಾರೆ. ಕಾರ್ಯಕರ್ತರೆಲ್ಲ ಸೇರ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಹೋಗಿ ಭಾಗವಹಿಸ್ತೀವಿ ಅದರಲ್ಲಿ ಕೂಡ. ಅದಾದಮೇಲೆ ಯಾವ್ಯಾವ ಜಿಲ್ಲೆಗಳಿಗೆ ಹೋಗಬೇಕು ಅನ್ನೋದು ಆ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ. ಕೊನೆಗೆ ದಾವಣಗೆರೆಯಲ್ಲಿ ನಮ್ಮ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಒಂದು ಸಮಾವೇಶ ಆಗೋದಿದೆ. ರೇಣುಕಾ ಸರ್, ಈಗ ರಾಜ್ಯಾಧ್ಯಕ್ಷರ ವಿರುದ್ಧ ಇರ್ಬೋದು ಮತ್ತು ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಪದೇ ಪದೇ ಟೀಕೆಗಳನ್ನು ಮಾಡ್ತಿದ್ದಾರೆ. BJPಯಲ್ಲಿ ಒಗ್ಗಟ್ಟಿಲ್ಲ ನಾನು ತೋರಿಸ್ತಿದ್ರೆ, ಕಾರ್ಯಕರ್ತರಲ್ಲಿ ಒಂದು ರೀತಿಯಂಥ ಮುಜುಗರ ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಏನೋ ದೂರನ್ನು ಸಲ್ಲಿಸ್ತೀರಾ ಯತ್ನಾಳ್ ವಿರುದ್ಧ? ಒಂದು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ, ಎಲ್ಲ ಏನು ಮಾಡ್ತಿದ್ದೀರಿ ಮಾಧ್ಯಮ ಸ್ನೇಹಿತರು, ನಿಮ್ಮ ವಿರುದ್ಧ ನಾನೇನು ಮಾತಾಡೋದು, ನಿಮ್ಮ ಬಗ್ಗೆ ಭಾಳ ಗೌರವ ಇದೆ. ಏನಾಗಿದೆ, ವಿಜಯೇಂದ್ರ ವರ್ಸಸ್ ಅಂತ ಬಿಂಬಿಸ್ತಾರೆ. ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ರಾಜ್ಯದ ಅಧ್ಯಕ್ಷರನ್ನು ದಯಮಾಡಿ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ರಾಜ್ಯದ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ. ವಿಜಯೇಂದ್ರ ವರ್ಸಸ್ ವಿಜಯೇಂದ್ರ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು. ಯಾರೋ ಬೆರಳೆಣಿಕೆಯಷ್ಟು 3-4 ಜನ ಪಕ್ಷ ವಿರುದ್ಧವಾಗಿ, ರಾಷ್ಟ್ರೀಯ ನಾಯಕರ ವಿರುದ್ಧವಾಗಿ, ರಾಜ್ಯದ ಅಧ್ಯಕ್ಷ ವಿರುದ್ಧವಾಗಿ, ಯಡಿಯೂರಪ್ಪನವ್ರ ವಿರುದ್ಧವಾಗಿ, ಸದಾನಂದ ಗೌಡರು, ಮಠಾಧೀಶರು ಬಾಯಿ ಬಂದಂಗೆ ಬೈತಿದ್ದಾರೆ. ನರೇಂದ್ರ ಮೋದಿ ಟೀಕೆ ಮಾಡೋ ಹಂತಕ್ಕೂ ಹೋಗಿದ್ದಾರೆ. ಒಂದು ಮಾತನ್ನು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಇವರು ಮಾತೆತ್ತಿದ್ರೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ ನನಗೆ ಅಂತ ಹೇಳ್ತಿದ್ದಾರೆ. ರಾಜ್ಯದ ಜನರಿಗೆ ಎಲ್ಲ ಒಂದು ಕಡೆ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಇರ್ತಕ್ಕಂಥ ಗೌರವ ಇವರು ಇಮೇಜ್ ಹಾಳು ಮಾಡೋಕ್ಕೆ ಹೊರಟಿದ್ದಾರೆ, ವರ್ಚಸ್ಸು. ನೋಡಿ, ಇವರು ಹೇಳೋದೇನು, ನನಗೆ ಶೋಭಾ ಕರಂದ್ಲಾಜೆಯವರು ಬೆಂಬಲವನ್ನು ಕೊಟ್ಟರು ಮತ್ತು ಪ್ರಹ್ಲಾದ್ ಜೋಶಿಯವರು ಬೆಂಬಲವನ್ನು ಕೊಟ್ಟರು,
ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದೋಯ್ತು. ಅದೇ ನೀವು ಧರಣಿ ಕೂತಾಗ ವಕ್ಫ್ ವಿರುದ್ಧ ಹೋರಾಟ ಮಾಡಿದಾಗ ಶೋಭಾ ಕರಂದ್ಲಾಜೆಯವರು ಭಾಗವಹಿಸಿದ್ದು ನಿಜ, ಪ್ರಹ್ಲಾದ್ ಜೋಶಿಯವರು ಭಾಗವಹಿಸಿದ್ದು ನಿಜ. ಹಂಗಂತೇಳಿ ಯಡಿಯೂರಪ್ಪನ ವಿರುದ್ಧ ಮತ್ತು ರಾಜ್ಯದ ಅಧ್ಯಕ್ಷ ವಿರುದ್ಧ, ವಿಜೇಂದ್ರ ವಿರುದ್ಧ, ಸದಾನಗೌಡರ ವಿರುದ್ಧ ರಾಷ್ಟ್ರೀಯ ನಾಯಕರು ಟೀಕೆ ಮಾಡೋಂಥವ್ರು ಹೇಳಿದ್ದಾರೆ. ಅವರು ವಕ್ಫ್ ವಿರುದ್ಧ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ಆದರೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಟೀಕೆ ಮಾಡೋಕ್ಕೆ ನಿಮಗೆ ಅವ್ರೇನು ಸೂಚನೆ ಕೊಡಿದಾರ? ಸರ್, ಇಷ್ಟೆಲ್ಲ ಟೀಕೆ ಮಾಡ್ತಿದ್ರು ಕೂಡ ರಾಜ್ಯಾಧ್ಯಕ್ಷರಕ್ಕೆ ಯಾಕೆ ಒಂದು ಕ್ರಮ ತಗೋತಿಲ್ಲ, ಒಂದು ನೋಟಿಸ್ ಕೂಡ ಕೊಡ್ತಿಲ್ಲ ಇದುವರೆಗೂ? ನೋಡಿ, ರಾಜ್ಯದ ಅಧ್ಯಕ್ಷರಿಗೆ ನೋಟಿಸ್ ಕೊಡ್ತಕ್ಕಂಥ ಅಧಿಕಾರ ಇಲ್ಲ. ಇಲ್ಲಿ ಶಿಸ್ತು ಸಮಿತಿ ಇದೆ, ಅಧ್ಯಕ್ಷ ಅವರು ಇದನ್ನು ತೀರ್ಮಾನ ಮಾಡಬೇಕು. ಇದು ವಿಳಂಬ ಒಳ್ಳೆಯದಲ್ಲ. ರಾಜ್ಯದ ಕಾರ್ಯಕರ್ತರು, ಮುಖಂಡರಿಗೆ ಎಲ್ಲ ಒಂದು ಕಡೆ ಪಕ್ಷ ಸಂಘಟನೆ ಬಗ್ಗೆ ಗೌರವ ಇದೆ. ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಸದೃಢ ಆಡಳಿತವನ್ನು ಕೊಡ್ತಾರೆ 3 ಬಾರಿ ಪ್ರಧಾನಮಂತ್ರಿಯಾಗಿ. ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಾಗ ಒಳ್ಳೆ ಆಡಳಿತವನ್ನು ಕೊಟ್ಟರು. ಮತ್ತು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ್ದು ನಾವ್ಯಾರು ಅಲ್ಲ, ಯಡಿಯೂರಪ್ಪನವರಲ್ಲ, ರಾಷ್ಟ್ರೀಯ ನಾಯಕರು ಮಾಡಿದ್ದು. ಆದರೆ ಇವರು ಪದೇ ಪದೇ ಟೀಕೆ ಮಾಡಿದರೆ ನಾವು ಇದನ್ನು ಸಹಿಸಲ್ಲ, ಇದು ಒಳ್ಳೆಯದಲ್ಲ, ರಾಜ್ಯದ ಜನರು ನೋವು ಮಾಡ್ಕೊಳ್ತಿದ್ದಾರೆ. ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು. ಆದರೆ ಸ್ವಪಕ್ಷ ವಿರುದ್ಧ ಮಾತಾಡ್ತಾರೆ ಅಂದರೆ ಎಷ್ಟು ದಿವಸ ಸಹಿಸಬೇಕು? ನಾವು ಹೇಳ್ತಿದ್ವಿ, ಪಕ್ಷ ನಮಗೆ ತಾಯಿ ಸಮಾನ, ಯಡಿಯೂರಪ್ಪ ಸಂಘಟನೆ ತಾಯಿ ಸಮಾನ. ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದು. ಅವ್ರ ಜೊತೆಗೆ ಅನಂತಕುಮಾರ್ ಅಂತವರು ಭಾಳಷ್ಟು ಜನ ಹಿರಿಯರ ನಾಯಕರಿದ್ದಾರೆ. ಬಿ ಶಿವಪ್ಪನವರು, ಎ ಸುಬ್ಬಯ್ಯನವರು, ಡಾಕ್ಟರ್ ತಂಗಾರವರು, ಡೆಪ್ಯೂಟಿ ಸ್ಪೀಕರ್ ಆಗಿದ್ದ ಮಲ್ಲಿಕಾರ್ಜುನಯ್ಯನವರು ಮತ್ತು ಡಿ.ಎಸ್. ಶಂಕರಮೂರ್ತಿ, ಭಾಳಷ್ಟು ಜನ ಹಿರಿಯರು ಬಿ ಶಿವಪ್ಪ ಪಕ್ಷವನ್ನು ಕಟ್ಟಿದಂಥವ್ರು. ಇವರು ಪದೇ ಪದೇ ನಾವು ಕೆಲವರು ಯಾರೋ ಹೊಸವ್ರು ಬಂದಾರೆಲ್ಲ ಮಾತಾಡ್ತಾರೆ. ನೋಡಿ, ಬಿ.ಸಿ. ಪಾಟೀಲರು, ಬೈರತಿ ಬಸವರಾಜು, ನಾರಾಯಣಗೌಡರು, ಭಾಳಷ್ಟು ಜನ ಕಾಂಗ್ರೆಸ್ಸಿಂದ ಬಂದಂಥವ್ರು ಗೌರವದಿಂದ ಪಕ್ಷದಲ್ಲಿ ನಿಷ್ಠೆಯಾಗಿ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಮುನ್ನಡೆದಿದ್ದಾರೆ. ಇವರು ಒಂದು 2-3 ಜನ ಹೊಸ್ದಾಗಿ ಬಂದು ನೀತಿ ಪಾಠ ಹೇಳ್ತಾರೆ. ಅದೇ ಸೊರಬ ಸೋಲಿಗೆ ಏನು ಕಾರಣ? ಅಲ್ಲಿ ಪಕ್ಷದ ಜೊತೆಗಿಲ್ಲ, ಸಂಘ ಪರಿವಾರ ಜೊತೆಗಿಲ್ಲ. ಸೋತೀಗ ನಾಯಕರ ಬಗ್ಗೆ ಮಾತಾಡ್ತೀವಿ ಅಂದರೆ ಅಲ್ಲಿ ಇವರಿಂದ ನಮ್ಮೊಬ್ಬ ಸ್ನೇಹಿತರು ಕಾಂಗ್ರೆಸ್ಗೆ ಹೋಗೋಂಥ ಪರಿಸ್ಥಿತಿ ಬಂತು. ಹಾಗಾಗಿ ಈಗ ಇನ್ನು ಒಬ್ಬಿಬ್ಬರು ಕಾಂಗ್ರೆಸ್ನಿಂದ ಬಂದು ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ. ಭ್ರಷ್ಟಾಚಾರ ಬಗ್ಗೆ ಮಾತ್ರ ಯಾವ ನೈತಿಕ ಹಾಕಿದೆ? ಮತ್ತು ಬಿಜಾಪುರದ ಸ್ವಯಂ ಘೋಷಿತ ನಾಯಕರು ಹಿಂದೂ ಹುಲಿ ಅಂತ ಇವರೇ ಬಿಂಬಿಸಿ ಅಂತಾರೆ. ಸ್ವಯಂ ಘೋಷಿತ ನಾಯಕರೇ ಬಿಡಿದ್ರೆ ಇವರು ಹುಲಿ ಅಲ್ಲ, ಹಿಲಿ. ಹಿಂದುತ್ವ ಮುಖವಾಡ ಹಾಕ್ಕೊಂಡು ಇವತ್ತು ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥ ಹೇಳಿಕೆಗಳು ಮಾಡ್ತಾರೆ. ಇದನ್ನು ಸಹಿಸಲ್ಲ. ನಾವೆಲ್ಲ ಒಟ್ಟಾಗಿ ಸಮಾನ ಮನಸ್ಕರು. ಇವರಿಗೆ ಯಾವ ರೀತಿ ತಕ್ಕ ಪಾಠ ಕಲಿಸ್ಬೇಕು ನಾವು ಕಲಿಸ್ತೀವಿ. ಈಗ ಯಡಿಯೂರಪ್ಪನವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೋರಿ ಕ್ಯಾಬಿನೆಟ್ ನಿನ್ನೆ ತೀರ್ಮಾನ ತೆಗೆದುಕೊಂಡಿದೆ, ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನೋಡೋಣ, ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಅಂತ ಅದಕ್ಕೆ ಹೇಳ್ತಿರೋದು. ಈಗೇನು ರಾಜ್ಯದಲ್ಲಿ ಮೂಢಾಗರಣೆ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಬ್ರಹ್ಮಾಂಡ ಭ್ರಷ್ಟಾಚಾರ ವರ್ಗಾವಣೆ ರಾಜ್ಯದಲ್ಲಿ ನಡೆದಿದೆ, ಇದ್ರ ಬಗ್ಗೆ ನಮ್ಮ ಹೋರಾಟ ಇರಬೇಕು. ಮತ್ತು ವಿನಾಕಾರಣ ಏನು ಕೋವಿಡ್ ಅದನ್ನು ಇವರು ತನಿಖೆ ಮಾಡ್ತೀವಿ, ಇವ್ರದ್ದೇ ಅದು. ನಾಗೇಂದ್ರ ವಿರುದ್ಧ ಕ್ಲೀನ್ ಚಿಟ್ ಕೊಟ್ಟರು. ಕೆಂಪಣ್ಣ ಆಯೋಗ ಮಾಡಿ ಅವರಿಂದ ಅವರೇ ಯಾವ್ದು ಅರ್ಕಾವತಿ ಲೇಔಟ್ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಕೊಂಡ್ರು ಸಿದ್ದರಾಮಯ್ಯನವರು. ಈಗ ಹಳೇದನ್ನು ಹೇಳ್ತಾ ಇರ್ತಾರೆ. ಇದು ದ್ವೇಷದ ರಾಜಕಾರಣ, ಯಾವುದು ತಪ್ಪಾಗಿಲ್ಲ. ಇದೆಲ್ಲ ಷಡ್ಯಂತ್ರ, ಕಾಂಗ್ರೆಸ್ಸಿನ ಹುನ್ನಾರ. ಹೋರಾಟ ಮಾಡಿರಿ ಇಂಥವ್ರ ವಿರುದ್ಧ. ರಾಜ್ಯದ ಜನ ಬೇಸತ್ತಾರೆ. ಕಾಂಗ್ರೆಸ್ಸನ್ನು 3 ಉಪಚುನಾವಣೆ ಹಣಬಲ, ತೋಳುಬಲ ಮತ್ತು ಅಧಿಕಾರ ಯಂತ್ರವನ್ನು ಬಳಸಿಕೊಂಡು ಗೆದ್ದಿದ್ದಾರೆ. ಮುಂದೆ ಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 100ಕ್ಕೂ ನಾವು 335 ಸ್ಥಾನ ಗೆಲ್ತೀವಿ. ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ. ಧನ್ಯವಾದಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರಾದಂಥ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೇಳೋಣ. ಸರ್, ಇವತ್ತು ಬಿ.ಎಸ್. ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೇಳಿ ಕಾಂಗ್ರೆಸ್ ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್ ಸಚಿವರಾಗಿ? ಮೊದಲು ಸಿದ್ದರಾಮಯ್ಯನವ್ರ ಮೇಲಿರೋ ಕೇಸ್ಗಳ ಬಗ್ಗೆ ಉತ್ತರ ಕೊಡಲಿ, ಆಮೇಲೆ ಯಡಿಯೂರಪ್ಪನವ್ರ ಬಗ್ಗೆ ಯೋಚನೆ ಮಾಡಲಿ.